ಸೊ ಹಲೋ ಎವ್ರಿವನ್, ಇವತ್ತು ನಾವು ಅಭ್ಯಾಸ 1.2 ಇದರಲ್ಲಿ ಇರ್ತಕ್ಕಂಥ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ನಿಮ್ಮ ಬೋರ್ಡ್ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. 2 ಮಾರ್ಕ್ಸ್ ಇಲ್ಲ ಅಂದ್ರೆ 3 ಮಾರ್ಕ್ಸ್ ಕೇಳ್ತಾರೆ. ಸೊ ನೋಡಿ, 1.2 ಅಭ್ಯಾಸದಲ್ಲಿ ಇರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಏನಿದೆ, √2, √3, √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾರೆ. ಏನಿದೆ ರೀ? √2, √3, √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಅಂದ್ರೆ ಈ ರೀತಿಯಾಗಿ ಯಾವುದೇ ಒಂದು ಸಂಖ್ಯೆ ಕೊಟ್ಟಾಗ √2 ಆಗಿರ್ಲಿ, √3 ಆಗಿರ್ಲಿ, √5 ಆಗಿರ್ಲಿ, ಅಥವಾ √7 ಆಗಿರ್ಲಿ, √11 ಆಗಿರ್ಲಿ, ಅವಿಭಾಜ್ಯ ಸಂಖ್ಯೆಗಳು ರೂಟ್ ಅಲ್ಲಿ ಕೊಟ್ಟು ಹೇಳ್ತಾರೆ ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಯಾವುದೇ ಒಂದು ಸಂಖ್ಯೆ ಕೊಟ್ಟಾಗ ನೀವು ಸೇಮ್ ಸ್ಟೆಪ್ ನ ಫಾಲೋ ಮಾಡ್ಕೊಂಡೇ ಸಾಲ್ವ್ ಮಾಡ್ಕೋಬೇಕು. ಅದು √2 ಆಗಿರ್ಲಿ, √3 ಆಗಿರ್ಲಿ, √5 ಆಗಿರ್ಲಿ, √7 ಆಗಿರ್ಲಿ, ಸೇಮ್ ಅದೇ ಸ್ಟೆಪ್ ನ ನೀವು ಫಾಲೋ ಮಾಡಿ ಅದನ್ನು ಸಾಲ್ವ್ ಮಾಡ್ಕೋಬೇಕು. ಸೊ ನೋಡಿ, ಯಾವ ರೀತಿ ಸಾಲ್ವ್ ಮಾಡ್ಕೋಬೇಕು ನೋಡಿ. ಮೊದಲನೇದಾಗಿ ಫಸ್ಟ್ ಸ್ಟೆಪ್ ಏನಂದ್ರೆ, ಕೊಟ್ಟಿರ್ತಕ್ಕಂಥ ಸಂಖ್ಯೆ, ಈಗ ನಾನು √3 ತಗೊಂಡಿನಿ, ಓಕೆನಾ? √3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಓಕೆ, √3 ತಗೊಂಡಿನಿ. ಓಕೆ, ಸೊ ಮೊದಲನೇದಾಗಿ ಫಸ್ಟ್ ಸ್ಟೆಪ್ ಏನ್ ಮಾಡ್ಕೋಬೇಕು, √3 ಒಂದು ಭಾಗಲಬ್ಧ ಸಂಖ್ಯೆ ಎಂದು ಊಹಿಸೋಣ. ಫಸ್ಟ್ ಸ್ಟೆಪ್ ಏನ್ರಿ? √3 ಒಂದು ಭಾಗಲಬ್ಧ ಸಂಖ್ಯೆ ಅಂತ ನಾವು ಊಹೆ ಮಾಡ್ಕೊಳ್ಬೇಕು. ಓಕೆನಾ? ಫಸ್ಟ್ ಸ್ಟೆಪ್ ಏನು? √3 ಒಂದು ಭಾಗಲಬ್ಧ ಸಂಖ್ಯೆ ಅಂತ ನಾವು ಊಹೆ ಮಾಡ್ಕೋಬೇಕು. ಓಕೆ, ಏನು? √3 ಒಂದು ಭಾಗಲಬ್ಧ ಸಂಖ್ಯೆ ಎಂದು ಊಹಿಸೋಣ. ಫಸ್ಟ್ ಸ್ಟೆಪ್. ಓಕೆ, ಈಗ √3 ಒಂದು ಭಾಗಲಬ್ಧ ಸಂಖ್ಯೆ ಅಂತ ಊಹೆ ಮಾಡ್ಕೊಂಡೆ. ಓಕೆನಾ? ಅಂದ್ರೆ ಅದನ್ನ ನಾವು a/b ರೂಪದಲ್ಲಿ ಬರ್ಕೋಬಹುದಲ್ಲ. √3 = a/b ರೂಪದಲ್ಲಿ ಬರ್ಕೋಬಹುದು. ಇದೊಂದು ಭಾಗಲಬ್ಧ ಸಂಖ್ಯೆ ಅಂದ್ರೆ ನಾವು a/b ರೂಪ ಅಂತ ಅದರಲ್ಲಿ ಬರ್ಕೋಬಹುದು. ಓಕೆನಾ? ಭಾಗಲಬ್ಧ ಸಂಖ್ಯೆ ಅಂದ್ರೆ ಏನಿರುತ್ತೆ ರೀ? a/b ರೂಪದಲ್ಲಿ ಇರುತ್ತೆ. ನಾನು ಹೇಳಿದೆ ಆಲ್ರೆಡಿ ಹಿಂದಿನ ತರಗತಿಯಲ್ಲಿ, p/q, a/b ಒಂದೇ. ಓಕೆನಾ? ಸೊ ಅದನ್ನ ನಾವು a/b ರೂಪದಲ್ಲಿ ಬರ್ಕೊಂಡಿವಿ. √3 = a/b. ಇಲ್ಲಿ a ಮತ್ತು b ಸಹ ಅವಿಭಾಜ್ಯಗಳು. ಏನ್ರಿ? a ಮತ್ತು b ಏನು? ಸಹ ಅವಿಭಾಜ್ಯ. ಅಂದ್ರೆ ಸಹ ಅವಿಭಾಜ್ಯ ಅಂದ್ರೆ ಎಕ್ಸಾಂಪಲ್ 2, 3, 5, 7 ಇವೇನ್ರಿ? ಸಹ ಅವಿಭಾಜ್ಯ. ಎಕ್ಸಾಂಪಲ್ 3 ಮತ್ತು 5. 3 ಮತ್ತು 5 ಇದೆಲ್ಲ, ಇದ ಅಪವರ್ತನಗಳನ್ನು ಕಂಡಿಡಿದಾಗ 3 ಬಂದಲೆ 5 ಹೋಗಲ್ಲ, 5 ಆಗ್ತೈತಿ, 5 ಒಂದಲೆ ಮಸ ಕಂಡಿಡುವಾಗ ಏನಾಗುತ್ತೀರಿ? ಮಸ 1 ಬರುತ್ತೆ ಎರಡರಲ್ಲಿ. ಈಗ ಮಸ ಕಂಡಿಡುವಾಗ ಏನ್ ಮಾಡ್ತೀವಿ ನಾವು? ಸಪರೇಟ್ ಆಗಿ ತಗೋತೀವಿ. ಓಕೆನಾ? ಅದ್ರ ಮಸ ಏನ್ ಬರುತ್ತೆ? ಕಾಮನ್ ಒಂದೇ ಬರುತ್ತೆ. ಎಕ್ಸಾಂಪಲ್ ಈಗ 3 ತಗೊಳ್ಳಿ. 3 ಒಂದಲೆ 5 ತಗೊಂಡಾಗ 5 ಒಂದಲೆ. ಸೊ ಎರಡರ ಮಸ ಕಂಡುಹಿಡಿಯುವಾಗ ಏನಾಗುತ್ತೇರಿ? ಕಾಮನ್ ಆಗಿರ್ತಕ್ಕಂಥ ಸಂಖ್ಯೆ ಯಾವುದಿಲ್ಲ ಇದರಲ್ಲಿ. ಸಾಮಾನ್ಯ ಸಂಖ್ಯೆಯಲ್ಲಿ 3 ಇದೆ, ಇದರಲ್ಲಿ 5 ಇದೆ. ಆದ್ರೆ ಇದರಲ್ಲಿ ಒಂದಿದೆ, ಇದರಲ್ಲಿ ಕೂಡ ಒಂದಿದೆ. ಇದರಲ್ಲಿ ಎಲ್ಲ ಸಂಖ್ಯೆಗಳಲ್ಲಿ ಕಾಮನ್ ಆಗಿ ಬಂದೇ ಬರುತ್ತೆ. ಆದರೆ ಇದನ್ನೇ ನಾವು ಹೇಳೋದು, ಒಂದು ಬರ್ತಾ ಇದ್ರೆ ಆ ಸಂಖ್ಯೆಗಳು ಯಾವ ಸಂಖ್ಯೆ ಅಂದ್ರೆ ಸಹ ಅವಿಭಾಜ್ಯ ಸಂಖ್ಯೆಗಳು. ಅದರ ಮಸ ಸಾಮಾನ್ಯ ಅಪವರ್ತನ ಏನಾಗಿರುತ್ತೆ? 1 ಇರುತ್ತೆ ಅದರ. ಓಕೆನಾ? ಸಹ ಅವಿಭಾಜ್ಯ ಸಂಖ್ಯೆಗಳಂದ್ರೆ ಅದರ ಅವಿಭಾಜ್ಯ ಅಪವರ್ತನಗಳು ಏನಾಗಿರ್ತಾವ್ರಿ? 1 ಕಾಮನ್ ಇರುತ್ತೆ, ಒಂದೇ ಬರುತ್ತೆ. ಅಂತ ಸಂಖ್ಯೆಗಳು ನಾವೇನಂತ ಹೇಳ್ತೀವಿ? ಸಹ ಅವಿಭಾಜ್ಯ ಸಂಖ್ಯೆಗಳು. ಅಥವಾ ಮಸ ಏನಾಗಿರುತ್ತೆ? 1, ಮಸ ಒಂದೇ ಬರುತ್ತೆ. ಅಂತ ಸಂಖ್ಯೆಗಳು ನಾವೇನಂತ ಹೇಳ್ತೀವಿ? ಸಹ ಅವಿಭಾಜ್ಯಗಳು. ಅಂದ್ರೆ ಇಲ್ಲಿ a ಮತ್ತು b ಗಳು ಏನಾದವ್ರಿ? ಸಹ ಅವಿಭಾಜ್ಯಗಳು. ಓಕೆನಾ? ಮತ್ತು b ≠ 0. b ಏನಾಗಿರ್ಬಾರ್ದ್ರಿ? 0ಗೆ ಸಮ ಇರಬಾರ್ದು. ಓಕೆನಾ? ಸೆಕೆಂಡ್ ಸ್ಟೆಪ್ ಆಯ್ತು. ಹಾಗೇನೆ ಥರ್ಡ್ ಸ್ಟೆಪ್ ನೋಡಿ. ಈಗ ಈ b ನ ಈಕ್ವಲ್ ಟು ಈ ಕಡೆ ತಗೊಂಡೋದ್ರೆ ಏನಾಗುತ್ತೆ? ಅದು ಡಿವೈಡ್ ಇದ್ದಿದ್ದು ಏನಾಗುತ್ತೆ? ಇಂಟು ಆಗುತ್ತೆ. ಇಂಟು ಇದ್ದದನ್ನ ನಾವು ಆ ಕಡೆ ತಗೊಂಡೋದ್ರೆ ಏನಾಗುತ್ತೆ? ಅದು ಡಿವೈಡ್ ಆಗುತ್ತೆ. ಸೊ ಇದು ಛೇದದಲ್ಲಿದೆ, ಇದನ್ನು ಈಕ್ವಲ್ ಟು ಆ ಕಡೆ ತಗೊಂಡೋದ್ರೆ ಏನಾಗುತ್ತೆ? ಅದು
ಮಲ್ಟಿಪ್ಲೈ ಆಗುತ್ತೆ ಎದರ ಜೊತೆ √3 ಜೊತೆ. b ಇಂಟು √3 ಈಕ್ವಲ್ ಟು a ಆಸ್ ಇಟ್ ಇಸ್. ಓಕೆ, ಈಗ ಇದನ್ನು ಏನ್ ಮಾಡ್ಕೋಬೇಕು ನಾವು, ಎರಡು ಕಡೆ ವರ್ಗಗೊಳಿಸಿದ್ದಾಗ, ಇವೆರಡನ್ನು ವರ್ಗ ಮಾಡಿದಾಗ ಏನಾಗುತ್ತೆ, b √3 ಹೋಲ್ ಸ್ಕ್ವೇರ್ a ಸ್ಕ್ವೇರ್ ಗೆ a ಸ್ಕ್ವೇರ್. ಇದನ್ನು ಸ್ಕ್ವೇರ್ ಮಾಡಿದಾಗ ಏನಾಗುತ್ತೆ ರೀ, b ಅಂದ್ರೆ b ಸ್ಕ್ವೇರ್ ಆಗುತ್ತೆ. ಓಕೆನಾ, ಇವೆರಡನ್ನು ಸ್ಕ್ವೇರ್ ಮಾಡ್ಕೋಬೇಕು. ಓಕೆ, ಈಗ b ಇಂಟು b ಅಂದ್ರೆ ಏನಾಗುತ್ತೆ, b ಸ್ಕ್ವೇರ್. ಹಾಗೇನೆ √3 ಇಂಟು √3 ಏನ್ ಬರುತ್ತೆ, 3 ಮೂರ್ಲೆ ಏನಾಗುತ್ತೆ ರೀ, ರೂಟ್ ಹಾಕೊಳ್ಳಿ, 3 ಮೂರ್ಲೆ 9. 9ರ ವರ್ಗಮೂಲ ನಮಗೆ ಗೊತ್ತಿದೆ ಏನು, 3. 3 ಮೂರ್ಲೆ 9. ಅದೇ ರೀತಿ ಇಲ್ಲಿ 3 ಬಂದಿದೆ. 3 ಹೆಂಗ್ ಬಂತಂದ್ರೆ ಈ ರೀತಿ, ಅದರ ವರ್ಗಮೂಲ 9ರ ವರ್ಗಮೂಲ 3 ಆಗುತ್ತೆ. ಡೈರೆಕ್ಟ್ ಆಗಿ 3 ಪಡ್ಕೊಂಡಿದೆ. ಓಕೆನಾ, ನೆಕ್ಸ್ಟ್ ಸ್ಟೆಪ್ ಏನ್ರಿ, ಎರಡನ್ನು ವರ್ಗಗೊಳಿಸಿದಾಗ ಏನಾಗುತ್ತೆ, 3b ಸ್ಕ್ವೇರ್ ಈಕ್ವಲ್ ಟು a ಸ್ಕ್ವೇರ್. ಇದು ಸಮೀಕರಣ 1. ಈಗ ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಏನಿದೆ, 3 ಇದು a ಸ್ಕ್ವೇರ್ ಅನ್ನು ಭಾಗಿಸುತ್ತದೆ ಅಂತ ಬರ್ದೇನೆ. 3 ಏನಿದೆ ಅಲ್ಲ, ಈ a ಸ್ಕ್ವೇರ್ ಅನ್ನು ಭಾಗಿಸುತ್ತೆ. ಇನ್ನೊಂದು ಸ್ಟೆಪ್ ಯಾಕೆ ಬರ್ದಿಲ್ಲ ಅಂದ್ರೆ, ಸ್ವಲ್ಪ ಇದು ಜಾಗ ಇಲ್ಲೇ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. b ಸ್ಕ್ವೇರ್ ಇದೆ ಈಕ್ವಲ್ ಟು a ಸ್ಕ್ವೇರ್. ಈ 3ಅನ್ನು ಈ ಕಡೆ ತಂದ್ರೆ ಏನಾಗುತ್ತೆ, ಅದು ಈ ಸೈಡ್ ತಗೊಂಡ್ ಬಂದ್ರೆ ಏನಾಗುತ್ತೆ, ಅದು ಡಿವೈಡ್ ಆಗುತ್ತೆ. a ಸ್ಕ್ವೇರ್ ಬೈ 3 ಈ ರೀತಿಯಾಗಿ ಇದೇ ಬರ್ದಿನಲ್ಲಿ. ಈ 3 a ಸ್ಕ್ವೇರ್ ಅನ್ನು ಏನ್ ಮಾಡ್ತಾ ಇದೆ, ಭಾಗಿಸ್ತಾ ಇದೆ. ಅದೇ ರೀತಿ ಈ 3 ಏನು ಸಹ ಭಾಗಿಸುತ್ತೆ, ಹೌದಲ್ಲ. a ಸ್ಕ್ವೇರ್ ಅನ್ನು ಈ 3 ಭಾಗಿಸ್ತಾ ಇದೆ ಅಂದ್ರೆ ಅದು ಏನು ಸಹ ಭಾಗಿಸುತ್ತೆ ಅಲ್ಲ. ಈಗ ಎಕ್ಸಾಂಪಲ್ ನೋಡಿ, 3 ಸ್ಕ್ವೇರ್ ಏನಾಗುತ್ತೆ ರೀ, 3 ಮೂರ್ಲೆ 9. ಈಗ ಈ 9 3ರ ವರ್ಗ ಅದನ್ನು ಭಾಗಿಸುತ್ತೆ, ಹೌದಾ. ಈ 3ಅನ್ನು ಭಾಗಿಸುತ್ತಂದ್ರೆ ಈ 3ಅನ್ನು ಸಹ ಭಾಗಿಸಬಹುದಲ್ಲ. ಒಳ್ಳೆ 3 ಇದೆ ಅಲ್ಲ ಇಲ್ಲಿ, ಆ 3ನು ಕೂಡ ಭಾಗಿಸ್ತೀವಲ್ಲ. ಇದು 3 ಸ್ಕ್ವೇರ್ ಅನ್ನು ಭಾಗಿಸುತ್ತೆ ಅಂದ್ರೆ ಆ ಸಂಖ್ಯೆಯನ್ನು ಕೂಡ ಭಾಗಿಸುತ್ತೆ. ಅದರ ವರ್ಗವನ್ನು ಭಾಗಿಸ್ತಾ ಇದೆ ಅಂದ್ರೆ ಆ ಸಂಖ್ಯೆಯನ್ನು ಕೂಡ ಭಾಗಿಸುತ್ತೆ. ಅದೇ ಬರ್ದಿನಲ್ಲಿ 3 ಇದು a ಸ್ಕ್ವೇರ್ ಅನ್ನು ಭಾಗಿಸುತ್ತದೆ ಮತ್ತು ಏನು ಸಹ ಭಾಗಿಸುತ್ತೆ. ಇಲ್ಲಿ 3 ಅಂದ್ರೆ a, ಅದರ ವರ್ಗ 9. ಈ 9ಅನ್ನು ಭಾಗಿಸ್ತಾ ಇದೆ ಅಂದ್ರೆ ಈ 3ಅನ್ನು ಸಹ ಭಾಗಿಸುತ್ತೆ. ಅದೇ ರೀತಿ ಈ ನೆಕ್ಸ್ಟ್ ಸ್ಟೆಪ್ ನೋಡಿ, a ಈಕ್ವಲ್ ಟು 3c. ಇಲ್ಲಿ c ಒಂದು ಪೂರ್ಣಾಂಕವಾಗಿದೆ. 3c ಯಾಕೆ ತಗೊಂಡಿನಿ ನೋಡಿ, c ಜಾಗಕ್ಕೆ ಯಾವುದೇ ಒಂದು ನಂಬರ್ ತಗೊಳ್ಳಿ ನೀವು. ಓಕೆ, ಎಕ್ಸಾಂಪಲ್ 4 ತಗೊಳ್ಳೋಣ. ಏನಾಗುತ್ತೆ, 3 4 12. 3 ಇದನ್ನು ಸಹ ಭಾಗಿಸುತ್ತೆ, ಹೌದಲ್ಲ. ಅದೇ ರೀತಿ 3 5 ತಗೊಳ್ಳಿ. ಇಲ್ಲಿ 3 5 15. 3 15 ಕೂಡ ಭಾಗಿಸುತ್ತೆ. ಅದೇ ರೀತಿ ನಾವು 3 ಇಂಟು c ಅಂತ ಮಾಡಿದಾಗ 3c ಆಗುತ್ತೆ. ಈ 3c ನ a ಭಾಗಿಸಬಹುದಲ್ಲ. ಅದಕ್ಕೆ ನಾನು ಏನ್ ತಗೊಂಡಿನಿ, a ಈಕ್ವಲ್ ಟು 3c. ಸೊ ನೋಡಿ ಏನಾಗುತ್ತೆ ಮುಂದೆ, ಅಂದ್ರೆ c ಜಾಗಕ್ಕೆ ನಾವು ಯಾವುದೇ ಒಂದು ಸಂಖ್ಯೆ ತಗೊಂಡಾಗ 3 ಅದನ್ನು ಭಾಗಿಸುತ್ತೆ. ಅದೇ ರೀತಿ a ಕೂಡ ಭಾಗಿಸಬಹುದಲ್ಲ. ಈಗ ಇಲ್ಲಿ 3c ಅಂತ ತಗೊಂಡಿವಿ, ಆ 3c ನ a ಭಾಗಿಸಬಹುದಲ್ಲ. ನೋಡೋಣ ಏನಾಗುತ್ತೆ. a ಈಕ್ವಲ್ ಟು 3c ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಏನ್ರಿ, ಇಲ್ಲಿ a ಈಕ್ವಲ್ ಟು 3c ಅಂತ ತಗೊಂಡೇವಲ್ಲ, ಅದನ್ನು ಸಮೀಕರಣ 1ರಲ್ಲಿ ಆದೇಶ ಮಾಡಿದಾಗ ಏನಾಗುತ್ತೆ ನೋಡಿ. ಸಮೀಕರಣ 1ರಲ್ಲಿ a ಈಕ್ವಲ್ ಟು 3c ನ ಹಾಕೊಳ್ಳಿ. ಯಾವ ರೀತಿ ಏನಿದೆ, 3b ಸ್ಕ್ವೇರ್ ಈಕ್ವಲ್ ಟು a ಸ್ಕ್ವೇರ್ ಇದೆ. 3b ಸ್ಕ್ವೇರ್ ಆಸ್ ಇಟ್ ಈಸ್. a ಸ್ಕ್ವೇರ್ ಜಾಗದಲ್ಲಿ ಏನಂತ ತಗೊಳ್ಬೇಕು, a ಜಾಗಕ್ಕೆ 3c ಅಂತ ತಗೊಂಡಿನಿ. ಸ್ಕ್ವೇರ್ ಇದೆ, ಹೋಲ್ ಸ್ಕ್ವೇರ್. ಓಕೆ, ಒಂದ್ ಸ್ಟೆಪ್ ಮುಂದೆನೆ ಬರ್ಕೊಳ್ಳಿ. ಆಸ್ ಇಟ್ ಇಸ್ 3b ಸ್ಕ್ವೇರ್ ಈಕ್ವಲ್ ಟು 3c ಸ್ಕ್ವೇರ್ ಏನಾಗುತ್ತೆ ರೀ, 3 ಮೂರ್ಲೆ 9. c ಸ್ಕ್ವೇರ್ಗೆ c ಸ್ಕ್ವೇರ್, ಎರಡನ್ನು ಸ್ಕ್ವೇರ್ ಮಾಡ್ಕೋಬೇಕು.
ಸಪ್ರೇಟ್ ಸಪ್ರೇಟ್ ಆಗಿ 3 ಇಂಟು 3 3 ಮೂರ್ಲೆ 9 ಸಿ ಇಂಟು ಸಿ ಏನಾಗುತ್ತೆ ಸಿ ಸ್ಕ್ವಯರ್. ಅದೇ ಬರ್ತೀನಿ 9 ಸಿ ಸ್ಕ್ವಯರ್. ಓಕೆ, ನೆಕ್ಸ್ಟ್ ನೋಡಿ ಏನಾಗುತ್ತೆ ಬಿ ಸ್ಕ್ವಯರ್ ಆಸ್ ಇಟ್ ಇಸ್ 3b ಸ್ಕ್ವಯರ್. ಈ ಬಿ ಸ್ಕ್ವಯರ್ ನ ಇಲ್ಲಿ ಇಟ್ಕೊಳ್ಳಿ. ಈ 3 ಏನಿದೆಲ್ಲ ಈಕ್ವಲ್ ಟು ಆ ಕಡೆ ಏನಾಗುತ್ತೆ ಅದು ಛೇದದಲ್ಲಿ ಬರುತ್ತೆ. 9c ಸ್ಕ್ವಯರ್ ಬೈ 3 3ರಿಂದ ಹೋಗುತ್ತೆ ನಾವು 9 3 ಒಂದನೇ 3 ಮೂರನೇ 9 ಏನು ಉಳಿತು 3c ಸ್ಕ್ವಯರ್. ಬಿ ಸ್ಕ್ವಯರ್ ಈಕ್ವಲ್ ಟು 3c ಸ್ಕ್ವಯರ್. ಇದು ಇಕ್ವೇಶನ್ 2 ಬಂತ ನಮಗೆ, ಸಮೀಕರಣ 2 ಬಂತು. ಇದನ್ನು ನಾವು ಯಾವ ರೀತಿ ಬರ್ಕೋಬಹುದು ಬಿ ಸ್ಕ್ವಯರ್ ಡಿವೈಡೆಡ್ ಬೈ ಇದು 3 ಇದೆಯಲ್ಲ ಇದನ್ನು ಈ ಕಡೆ ತಗೊಂಡೋದ್ರೆ ಏನಾಗುತ್ತೆ ಅದು ಛೇದದಲ್ಲಿ ಬರುತ್ತೆ. ಸೊ ಏನಾಗ್ತಾ ಇದೆ ಇಲ್ಲಿ ಬಿ ಸ್ಕ್ವಯರ್ ಬೈ 3 ಈಕ್ವಲ್ ಟು ಸಿ ಸ್ಕ್ವಯರ್. ಸೊ ಇಲ್ಲಿ ನೋಡಿ 3 ಇದು ಬಿ ಸ್ಕ್ವಯರ್ ಅನ್ನು ಸಹ ಭಾಗಿಸುತ್ತಿದೆ, ಬಿ ಸ್ಕ್ವಯರ್ ಅನ್ನು ಭಾಗಿಸುತ್ತಿದೆ. ಅದೇ 3 ಬಿ ನು ಸಹ ಭಾಗಿಸುತ್ತೆ. ಅದೇ ರೀತಿ ಬಂತಲ್ಲ, ಇಲ್ಲಿ ಏನ್ ಬಂದಿತ್ತು ಅದೇ ಬಂತಲ್ಲ ಇಲ್ಲಿ ಕೂಡ. ನಾನು ಹೇಳಿದೆ ಯಾವುದೇ ಒಂದು ಸಂಖ್ಯೆ ನಾವು ಅಲ್ಲಿ ತಗೊಂಡಾಗ ಅದು ಭಾಗಿಸುತ್ತೆ, 3 ಆ ಸಂಖ್ಯೆಯನ್ನು ಕೂಡ ಭಾಗಿಸುತ್ತೆ. ಸೊ ಇಲ್ಲಿ ನಾವು 3c ಅಂತ ತಗೊಂಡಿದೆ, ಅದು 3 ಇಲ್ಲಿ ಬಿ ಸ್ಕ್ವಯರ್ ಅನ್ನು ಭಾಗಿಸ್ತಿದೆ ಮತ್ತು ಬಿ ನು ಸಹ ಭಾಗಿಸ್ತಾ ಇದೆ. ಅಂದ್ರೆ ಏನಾಯ್ತು ಇಲ್ಲಿ ನಾನೇನ್ ಹೇಳಿದೆ ಸಹ ಅವಿಭಾಜ್ಯಗಳಂದ್ರೆ ಅದರ ಅಪವರ್ತನ ಒಂದೇ ಇರಬೇಕು, 1 ಬರಬೇಕು. 1 ಹೊರತುಪಟ್ಟು ಬೇರೆ ಸಂಖ್ಯೆ ಬರುವುದಿಲ್ಲ. ಅಪವರ್ತನ ಸಾಮಾನ್ಯ ಅಪವರ್ತನ, ಮಹತ್ತಮ ಸಾಮಾನ್ಯ ಅಪವರ್ತನ ಬೇರೆ ಸಂಖ್ಯೆ ಬರುವುದಿಲ್ಲ ಅಂತ ಇದರಲ್ಲಿ ಹೇಳಿ ನಾನು ಆಲ್ರೆಡಿ. ಆದ್ರೆ ಇಲ್ಲಿ ಏನಾಗ್ತಾ ಇದೆ ಬೇರೆ ಸಂಖ್ಯೆ ಬರ್ತಾ ಇದೆ, 3 ಬರ್ತಾ ಇದೆ ಅಪವರ್ತನದಲ್ಲಿ. 3 ಭಾಗಿಸ್ತಾ ಇದೆಯಲ್ಲ, 3 ಒಂದು ಅಪವರ್ತನ ಆಯಿತು. ಅದ ಕಾರಣ ಏನಾಗುತ್ತೆ ಎ ಮತ್ತು ಬಿ ಗಳು ಸಹ ಅವಿಭಾಜ್ಯಗಳು ಎಂಬ ಸತ್ಯ ಸಂಗತಿಗೆ ವಿರುದ್ಧವಾಗಿದೆ. ಇದು ವಿರುದ್ಧ ಆಯ್ತಲ್ರಿ, ನಾನು ಹೇಳಿದ್ದು ಸಹ ಅವಿಭಾಜ್ಯ ಆದಂತ, ಆದ್ರೆ ಇದು ಸಹ ಅವಿಭಾಜ್ಯ ಇಲ್ಲ. ಇದು ನಾವು ಏನು ಊಹೆ ಮಾಡ್ಕೊಂಡಿವಲ್ಲ ಅದು ತಪ್ಪಾಗಿದೆ. ಏನು ಎ ಮತ್ತು ಬಿ ಗಳು ಸಹ ಅವಿಭಾಜ್ಯಗಳು ಎಂಬ ಸತ್ಯ ಸಂಗತಿಗೆ ವಿರುದ್ಧವಾಗಿದೆ. ಆದ್ದರಿಂದ √3 ಒಂದು ಅಭಾಗಲಬ್ಧ ಸಂಖ್ಯೆ. ನಾವು ಊಹೆ ಮಾಡ್ಕೊಂಡು ಏನಾಯ್ತು, ನಾವು ಏನು ಊಹೆ ಮಾಡಿದೀವಲ್ಲ ಅದು ಅದರ ವಿರುದ್ಧವಾಯಿತು. ನಾನು ಹೇಳಿದ್ದೆ ಸಹ ಅವಿಭಾಜ್ಯಗಳು ಎ ಮತ್ತು ಬಿ ಅಂದ್ರೆ ಸಹ ಅವಿಭಾಜ್ಯ. ಸಹ ಅವಿಭಾಜ್ಯ ಅಂದ್ರೆ ಮಾಸ ಏನ್ ಬರ್ಬೇಕು ಒಂದೇ ಬರ್ಬೇಕು. ಆದ್ರೆ ಇದರಲ್ಲಿ 3 ಬರ್ತಾ ಇದೆ. ಸಾಮಾನ್ಯ ಅಪವರ್ತನ ಏನ್ರಿ 3 ಬರ್ತಾ ಇದೆ. ಅಂದ್ರೆ ಅದು ವಿರುದ್ಧ ಆಯ್ತಲ್ರಿ, ಇದಕ್ಕೆ ನಾವು ತಿಳ್ಕೊಂಡಿದ್ದು ತಪ್ಪಾಗಿದೆ. ಅದಕ್ಕೆ ಕಾರಣ √3 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಬರೀಲಿ. ಓಕೆನಾ? ಸ್ಟೆಪ್ ಬೈ ಸ್ಟೆಪ್. ಮೊದಲನೇ ಸ್ಟೆಪ್ ಏನ್ರಿ, ಕೊಟ್ಟಿರ್ತಕ್ಕಂಥ ಸಂಖ್ಯೆಗೆ ನಾವು ಒಂದು ಭಾಗಲಬ್ಧ ಸಂಖ್ಯೆ ಅಂತ ಊಹೆ ಮಾಡ್ಕೊಳ್ಬೇಕು. ಅದಾದ ನಂತರ ಇದು ಭಾಗಲಬ್ಧ ಸಂಖ್ಯೆ ಅಂದ್ರೆ ನಾವು ಅದನ್ನು √3 ಎ ಬೈ ಬಿ ರೂಪದಲ್ಲಿ ಬರ್ಕೋಬಹುದಲ್ಲ. ಇದೊಂದು ಭಾಗಲಬ್ಧ ಎ ಆಗಿ ಇದು ಯಾವ ರೂಪದಲ್ಲಿದೆ ಭಾಗಲಬ್ಧ ರೂಪದಲ್ಲಿದೆ. ಈ ರೀತಿಯಾಗಿ ಬರ್ಕೊಳ್ಬಹುದಲ್ಲ. √3 ಈಕ್ವಲ್ ಟು ಎ ಬೈ ಬಿ. ಎ ಮತ್ತು ಬಿ ಗಳು ಸಹ ಅವಿಭಾಜ್ಯಗಳು, ಬಿ ನಾಟ್ ಈಕ್ವಲ್ ಟು 0. ಸ್ಟೆಪ್ ಬೈ ಸ್ಟೆಪ್ ನೀವು ಫಾಲೋ ಮಾಡಿಕೊಂಡ್ರೆ ಯಾವುದೇ ಸಂಖ್ಯೆ ಈ ರೀತಿಯಾಗಿ √2 ಕೊಟ್ಟಾಗ, √3 ಕೊಟ್ಟಾಗ, √5 ಕೊಟ್ಟಾಗ, √7 ಕೊಟ್ಟಾಗ ಇದೇ ಸ್ಟೆಪ್ ನ ಫಾಲೋ ಮಾಡ್ಕೋಬೇಕು. ಓಕೆನಾ? ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. 2 ಇಲ್ಲ ಅಂದ್ರೆ 3 ಮಾರ್ಕ್ಸ್ ನಿಮ್ಮ ಬೋರ್ಡ್ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ನೋಡಿ √2 ಮತ್ತು √5 √7 ನೀವು ಮನೆಯಲ್ಲೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೋಟ್ ಮಾಡ್ಕೊಳ್ಳಿ. ಸೊ ಇದು ಒನ್ ಟೈಪ್ ಆಯ್ತು ಕ್ವಶನ್. ಈ ರೀತಿಯಾಗಿ ಜಾಸ್ತಿ ಟೈಮ್ ಕೊಟ್ಟಿರೋದು ಈ ರೀತಿಯಾಗಿ ಕೇಳ್ತಾನೆ. ಒಂದೊಂದ್ ಸಾರಿ ನಿಮ್ಗೀಗ ಹಿಂದಿನ ಬೋರ್ಡ್ ಎಕ್ಸಾಮ್ ಅಲ್ಲಿ ನೋಡಿದಾಗ 6 + √5 ಈ ರೀತಿಯಾಗಿ ಕೇಳಿದಾನೆ. ಈ ರೀತಿ ಸಂಖ್ಯೆ ಈ ರೀತಿ ಕೊಟ್ಟಿರ್ತಕ್ಕಂಥ ಕ್ವಶನ್ ಯಾವ ರೀತಿ ಸಾಲ್ವ್ ಮಾಡ್ಕೋಬೇಕಂತ ನಾವು ನೆಕ್ಸ್ಟ್ ವಿಡಿಯೋ ಅಲ್ಲಿ ಡಿಸ್ಕಸ್ ಮಾಡೋಣ. ಈ ರೀತಿ ಮತ್ತು √5 2√5 ಈ ರೀತಿಯಾಗಿ ಕೊಟ್ಟಾಗ ಯಾವ ರೀತಿ ಸಾಲ್ವ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಇದನ್ನ ನೀವು ನೋಟ್ ಮಾಡ್ಕೊಳ್ಳಿ. ಕರೆಕ್ಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ನೀವು ಈ ರೀತಿಯಾಗಿ ಫಾಲೋ ಮಾಡಿದ್ರೆ 3 ಇಲ್ಲ 2 ಮಾರ್ಕ್ಸ್ ಕೇಳಿದ್ರೆ ಫಿಕ್ಸ್ 3 ಇಲ್ಲ 2 ಮಾರ್ಕ್ಸ್ ನಿಮಗೆ
ಕೊಡೇ ಕೊಡ್ತಾರೆ. ಈ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ನೀವು ಆನ್ಸರ್ ಮಾಡಿದ್ರಿ. ಓಕೆ, ಧನ್ಯವಾದಗಳು.